ಹೇಳಿ ಸರ್. ಚನ್ನಪಟ್ಟಣ ಕ್ರಾಫ್ಟಲ್ಲಿ ತುಂಬ ಫೇಮಸ್ಸು. ಇನ್ನು ಟಾಯ್ ಸಿಟಿ ಅಥವಾ ಟಾಯ್ಸ್ ಲ್ಯಾಂಡ್ ಅಂತ ಕರೀತಾರೆ. ಇದು ಹೇಗೆ ಟಾಯ್ಸ್ ಬಂತು ಅಂತ ಒಂದು ಹಿಸ್ಟ್ರಿ ಇದೆ. ಟಿಪ್ಪು ಸುಲ್ತಾನು ಯಾವಾಗಲೂ ಶ್ರೀರಂಗಪಟ್ಟಣ ಮತ್ತು ಬೆಂಗಳೂರಿಗೆ ಟ್ರಾವೆಲ್ ಇಲ್ಲಿ ಸ್ಟೇ ಮಾಡ್ತಾಯಿದ್ರಂತೆ. ಇಲ್ಲಿ ಒಂದು ಅವ್ರಿಗೂ ಗೋಡನ್ ಥರನೂ ಕೋಟೆ ಅಂತ ಒಂದು ಏರಿಯಾ ಇದೆಯಲ್ಲ, ಅಲ್ಲಿ ಒಂದು ಚಿಕ್ಕದಾಗಿ ಗೋಡನ್ ಥರ ಮಾಡಿ ಯುದ್ಧಕ್ಕೆ ಬೇಕಾದಂಥ ಮದ್ದು ಗುಂಡುಗಳನ್ನು ಅವರು ಸಂಗ್ರಹಿಸ್ತಾ ಇದ್ರು. ಅವಾಗ ಸ್ಟೇ ಮಾಡುವಾಗ ಅವ್ರಿಗೊಂದು ಯೋಚನೆ ಇತ್ತಂತೆ, ಇಲ್ಲಿ ಜನಗಳಿಗೆ ನಾನು ಏನಾದ್ರು ಮಾಡಬೇಕು ಅಂತ. ಅದೇ ಸೇಮ್ ಟೈಮಲ್ಲಿ ನಾವು ಇವಾಗ ಇರಾನ್ ಅಂತ ಏನು ಕರಿತಾ ಇದ್ದೀವಿ, ಅವಾಗ ಪರ್ಷಿಯಾ ಅಂತ ಕರೀತಾರೆ. ಪರ್ಷಿಯಾದ ದೊರೆ ಒಂದು ಡಾಲನ್ನು ಅವ್ರಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ಆ ಗಿಫ್ಟನ್ನು ನೋಡ್ಬಿಟ್ಟು ಯಾಕೆ ನಾವು ಇದನ್ನು ಮಾಡಬಾರ್ದು ಈ ಡಾಲನ್ನು ಅಂತ ಹೇಳ್ಬಿಟ್ಟು ದೊರೆಯನ್ನು ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಂದ ಇಬ್ಬರು ಆರ್ಟಿಸನ್ಸ್ನ ಇಲ್ಲಿಗೆ ಕರೆಸಿ ಅವ್ರ ಕಡೆಯಿಂದ ಟ್ರೈನ್ ಮಾಡಿದ್ರು. ಅದರಿಂದ ಇದು ಕ್ರಾಫ್ಟ್ ಸ್ಟಾರ್ಟ್ ಆಯಿತು. ಇದು ಹಿಸ್ಟ್ರಿ ಒಂದು 200-250 ವರ್ಷಗಳಿಂದ ಇದು ಸ್ಟಾರ್ಟ್ ಆಯಿತು. ನಂತರ ಸ್ಟಾರ್ಟಿಂಗಲ್ಲಿ ಪವಾರ್ ಏನಿರಲಿಲ್ಲ, ಹ್ಯಾಂಡ್ ಕೈಲಿ ಮಾಡ್ತಾಯಿದ್ರು. ಆಮೇಲೆ ಜಪಾನ್ದು ಟೆಕ್ನಾಲಜಿನ ತಗೊಂಡು ಅಲ್ಲಿ ಜಪಾನ್ಗೆ ಹೋಗಿ ಕೆಲವರು ಅಲ್ಲಿಂದ ಟೆಕ್ನಾಲಜಿ ತಗೊಂಡು ಇಲ್ಲಿ ಬಂದು ಆ ಮಿಷಿನರಿಗಳೆಲ್ಲ ಆಮೇಲೆ ಬಂತು. ಅಲ್ಲಿಂದ ಡೆವಲಪ್ ಆಗ್ತಾ ದಸರಾ ಬೊಂಬೆಗಳು ಮತ್ತು ದಸರಾ ಬೊಂಬೆಗಳು ಮಾಡ್ತಾರೆ. ರಿಪಬ್ಲಿಕ್ ಡೇಗೂ ಇಲ್ಲಿ ಚನ್ನಪಟ್ಟಣದ್ದು ಒಂದು ಹೋಗಿತ್ತು. ಆಮೇಲೆ ಈ ಕ್ರಾಫ್ಟ್ಗೆ ಬೇಕಾಗಿರೋಂಥದ್ದು ಮೇಯ್ನು 2 ರಾ ಮೆಟೀರಿಯಲ್ಲು, ಒಂದು ವುಡ್ಡು, ಒಂದು ಕಲರು. ವುಡ್ಡು ಇದನ್ನು ನಾವು ಕನ್ನಡದಲ್ಲಿ ಹಾಲೆ ಮರ ಅಂತ ಕರಿತೀವಿ. ಹಾಲೆ ಮರ ಅಂತ ಕರಿತೀವಿ. ಸೈಂಟಿಫಿಕ್ ನೇಮ್ ರೈಟಿಯಾ ಟಿಂಟೋರಿಯಾ ಅಂತ ಹೇಳಿ, ಜನರಲ್ ಆಗಿ ಐವೇರಿ ಅಂತಲೂ ಕರೀತಾರೆ. ಇದು ಎಲ್ಲ ಭಾಷೆನಲ್ಲೂ ಹಾಲಿಗೆ ರಿಲೇಟೆಡ್ ಹೆಸರೇ. ಈಗ ಕನ್ನಡದಲ್ಲಿ ಹಾಲೆ ಮರ, ಹಿಂದಿನಲ್ಲಿ ದೂದಿ, ಪಾಲಮರ ಅಂದರೆ ಹಾಲಿಗೆ ರಿಲೇಟೆಡ್ ಹೆಸರು. ಯಾಕೆಂದರೆ ಇದ್ರ ಮರದ್ದು ಎಲೆ ಅಥವಾ ತೊಪ್ಪು ಏನೇ ಕಿತ್ತರೂ ಹಾಲು ಬರುತ್ತೆ, ಒಂದು ವೈಟ್ ಹಾಲು ಬರುತ್ತೆ. ಅದಕ್ಕೋಸ್ಕರ ಇದು ಹೆಸರು ಹಾಲೆ ಮರ ಅಂತ ಕರೀತಾರೆ. ಇದೇ ಮರನ ಈ ಕ್ರಾಫ್ಟಲ್ಲಿ ಯಾಕೆ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಇದು ತುಂಬ ಸಾಫ್ಟು, ಈಸಿಯಾಗಿ ಶೇಪ್ ಮಾಡ್ಬೋದು, ಯಾವುದೇ ತೊಂದರೆ. ಎರಡನೇದು ಕಲರ್ ಆಗಿ ವೈಟ್ ಇರೋದ್ರಿಂದ ಕಲರ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಮೂರನೇದು ಇದು ಟರ್ನ್ ಮಾಡುವಾಗ ಡಸ್ಟ್ ಬರುತ್ತೆ. ಮಾಡುವಾಗ ಡಸ್ಟ್ ಎಲ್ಲ ಬಂದರೆ ಈ ಡಸ್ಟಿಂದ ಯಾವುದೇ ಹೆಲ್ತ್ ಇಶ್ಯೂಸ್ ಬರ್ತಾ ಇಲ್ಲ. ಅದಕ್ಕೋಸ್ಕರ ಮೇಯ್ನ್ ಆಗಿ ಇದನ್ನ ಈ ವುಡ್ಡು ಸುತ್ತಮುತ್ತ ಸಿಗುತ್ತೆ, ಎಲ್ಲ ಕಡೆನೂ ಬೆಳೀತದೆ. ಯಾರು ಬೆಳೆಸಲ್ಲ ಇದನ್ನ, ಅಲ್ಲಿದೆಯಲ್ಲ ಅದೇ ಮರ. ಸೆಂಟ್ರಲ್ಲಿ ಒಂದು ಚಿಕ್ಕ ಮರ ಇದೆಯಲ್ಲ, ನೀವು ನೋಡಿರ್ತೀರಿ ತುಂಬ ರೋಡಲ್ಲಿ ಅಲ್ಲಿ ಇಲ್ಲಿ ರಾಮನಗರ ಸುತ್ತಮುತ್ತ ಎಲ್ಲ ಬೆಳೆದಿರುತ್ತೆ. ಅದು ಯಾರು ನೀರು ಹಾಕಿ ಅದು ಬೆಳೆಸಲ್ಲ, ರೈತರು ಪಾಡಿಗೆ ಬೆಳೀತದೆ. ಅದನ್ನು ಕಟ್ ಮಾಡಿ ಇಲ್ಲಿಗೆ ಸಪ್ಲೈ ಮಾಡ್ತಾರೆ ವೆಂಡರ್ಸ್ಗೆ. ಆಮೇಲೆ ಒಂದು ಮರನ ಕಟ್ ಮಾಡಿದ್ರೆ ಅಕ್ಕಪಕ್ಕ 3-4 ಮರ ಅದಾಗಿದೆ. ನಾವು ಕಟ್ ಮಾಡಿರೋ ಮರನ ಈ ಥರ ಇಟ್ಟು ಸೀಸನ್ ಮಾಡಿ ಡ್ರೈ ಆಗಿ ಸೀಸನ್ ಮಾಡಿ ಮಾಡ್ತೀವಿ. ಡ್ರೈ ಆಗಿ ಸೀಸನ್ ಆದಮೇಲೆ ಏನಾಗುತ್ತೆ, ನಾವೆಲ್ಲ ಆರ್ಡರ್ ಕೊಡ್ತೀವಿ. ಅವ್ರಿಗೆ ಬೇಕಾಗಿರೋದು ಯಾವ ಪೀಸ್ ಬೇಕು ಅಂತ ಹೇಳ್ಬಿಟ್ಟು ಕಟ್ ಪೀಸ್ ತಗೊಂಡೋಗಿ ಈಗೆಲ್ಲ ಯೂಸ್ ಆರ್ಡರ್ಸ್ ಬರ್ತಿರುತ್ತಾ ನಿಮಗೆ ಜಾಸ್ತಿ? ಮುಂಚೆ ಥರ ಜನ ಜಾಸ್ತಿ ಇಷ್ಟಪಡೋದು ಅಥವಾ ಕಡಿಮೆ ಆಗೋದು ಆ ಥರ ಏನಾದ್ರು ಇದೆಯಾ? ಇಲ್ಲ, ಇಷ್ಟಪಡ್ತಾ ಇರ್ತಾರೆ. ಮೊದಲೆಲ್ಲ ಬೇರೆ ಥರ ಪ್ರಾಡಕ್ಟ್ಸ್ ಇತ್ತು, ಈಗ ಎಲ್ಲ ಚೇಂಜ್ ಆಗ್ತಾ ಇದೆ. ಜಾಸ್ತಿ ಇಲ್ಲಿಂದ ಇಂಪೋರ್ಟ್ ಆಗೋದೇ ಜಾಸ್ತಿನಾ ಅಥವಾ ಅಂದರೆ ಕರ್ನಾಟಕ ಬಿಟ್ಟು ಹೊರಗಡೆ ಹೊರಗಡೆ ಜಾಸ್ತಿ ಇಲ್ಲಿಂದ ಜಾಸ್ತಿ ಹೊರಗಡೆ? ಮೊದಲು ಎಕ್ಸ್ಪೋರ್ಟ್ ತುಂಬ ಇತ್ತು, ಬೇರೆ ದೇಶಕ್ಕೆಲ್ಲ ಹೋಗ್ತಾ ಇತ್ತು. ಈಗ ಯಾವಾಗ ಕೊರೋನಾ ಅಂತ ಬಂದಮೇಲೆ ಸ್ವಲ್ಪ ಎಕ್ಸ್ಪೋರ್ಟ್ಸು ಕಡಿಮೆ ಆಗಿತ್ತು, ಸ್ವಲ್ಪ ಜಾಸ್ತಿ ಆಯಿತು. ಆಮೇಲೆ ವಾರ್ ಅದು ಇವೆಲ್ಲ ಸ್ಟಾರ್ಟ್ ಆದಮೇಲೆ ಇನ್ನೂ